ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ ನ್ಯಾಯಾಂಗ ಎನ್ನುವಂತಹ ಚಾಪ್ಟರ್ ಇಂದ ಕಂದಾಯ ನ್ಯಾಯಾಲಯಗಳು ಒಳಗೊಂಡಿರುವ ನ್ಯಾಯಾಲಯಗಳನ್ನ ಹೆಸರಿಸಿ ಅಂತ ಕೇಳಿದ್ದಾರೆ. ಕಂದಾಯ ನ್ಯಾಯಾಲಯಗಳು ಹೊಂದಿರುವಂತಹ ಒಳಗೊಂಡಿರುವಂತಹ ನ್ಯಾಯಾಲಯಗಳನ್ನ ಹೆಸರಿಸಿ. ಓಕೆ, ಕಂದಾಯ ನ್ಯಾಯಾಲಯಗಳು ಒಳಗೊಂಡಿರುವ ನ್ಯಾಯಾಲಯಗಳು ಯಾವುವೆಂದರೆ ಮೊದಲನೆಯದಾಗಿ ತಹಸೀಲ್ದಾರ್ ನ್ಯಾಯಾಲಯ. ಓಕೆ, ತಹಸೀಲ್ದಾರ್ ನ್ಯಾಯಾಲಯ ಕಂದಾಯ ನ್ಯಾಯಾಲಯಗಳಲ್ಲಿ ಇದು ಅತಿ ಕೆಳ ಹಂತದ ನ್ಯಾಯಾಲಯ. ಯಾವುದು? ತಹಸೀಲ್ದಾರ್ ನ್ಯಾಯಾಲಯ ಅತಿ ಕೆಳ ಹಂತದ ನ್ಯಾಯಾಲಯ. ತಹಶೀಲ್ದಾರರೇ ಇದರ ನ್ಯಾಯಾಧೀಶರಾಗಿರುತ್ತಾರೆ. ಈ ನ್ಯಾಯಾಲಯವನ್ನ ತಾಲೂಕು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಕೂಡ ಕರೀತಾರೆ ಮಕ್ಕಳೇ. ಓಕೆ, ತಾಲೂಕು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಎರಡನೆಯದಾಗಿ ಉಪ ವಿಭಾಗಾಧಿಕಾರಿಗಳ ನ್ಯಾಯಾಲಯ. ತಹಸೀಲ್ದಾರ್ ನ್ಯಾಯಾಲಯದ ನಿರ್ಣಯಗಳು ಮತ್ತು ತೀರ್ಪುಗಳ ವಿರುದ್ಧ ಮೇಲ್ಮನವಿಯನ್ನ ಸ್ವೀಕರಿಸುವ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯವು ಸ್ವೀಕರಿಸಿ ಅವುಗಳನ್ನ ಇತ್ಯರ್ಥಗೊಳಿಸುತ್ತದೆ. ಉಪವಿಭಾಗಾಧಿಕಾರಿ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿರುತ್ತಾರೆ. ಯಾರು? ಉಪವಿಭಾಗಾಧಿಕಾರಿಗಳು. ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಇರುತ್ತಾರೆ ಮಕ್ಕಳು. ಓಕೆ, ಮೂರನೆಯದಾಗಿ ಜಿಲ್ಲಾ ಕಂದಾಯ ನ್ಯಾಯಾಲಯ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಓಕೆ, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಜಿಲ್ಲಾ ಕಂದಾಯ ನ್ಯಾಯಾಲಯವು ಎಲ್ಲ ಜಿಲ್ಲೆಗಳಲ್ಲೂ ಇರುತ್ತದೆ. ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯದ ತೀರ್ಪುಗಳ ವಿರುದ್ಧ ಸಲ್ಲಿಸುವ ಮೇಲ್ಮನವಿಯನ್ನ ಈ ಜಿಲ್ಲಾ ಕಂದಾಯ ನ್ಯಾಯಾಲಯವು ವಿಚಾರಿಸಿ ಇತ್ಯರ್ಥಗೊಳಿಸುತ್ತದೆ. ಜಿಲ್ಲಾಧಿಕಾರಿಗಳೇ ಈ ನ್ಯಾಯಾಲಯದ ನ್ಯಾಯಾಧೀಶರು. ಯಾರು ಮಕ್ಕಳೇ? ಜಿಲ್ಲಾಧಿಕಾರಿಗಳು. ಓಕೆ, ಡಿಸ್ಟ್ರಿಕ್ಟ್ ಕಮಿಷನರ್. ನೆಕ್ಸ್ಟ್ ಬಂದ್ಬಿಟ್ಟು ಆಯುಕ್ತರ ನ್ಯಾಯಾಲಯ. ಆಯುಕ್ತರ ನ್ಯಾಯಾಲಯವು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳು ಈ ನ್ಯಾಯಾಲಯಗಳು ಕೊಡುವ ತೀರ್ಪಿನ ವಿರುದ್ಧ ಸಲ್ಲಿಸುವ ಮೇಲ್ಮನವಿಯನ್ನ ಸ್ವೀಕರಿಸಿ ವಿಚಾರಣೆ ನಡೆಸಿ ಇತ್ಯರ್ಥಪಡಿಸುತ್ತವೆ. ಓಕೆ, ಇದರ ನ್ಯಾಯಾಧೀಶರು ರಾಜ್ಯ ಮಟ್ಟದ ವಿಭಾಗೀಯ ಆಯುಕ್ತರಾಗಿರುತ್ತಾರೆ. ರಾಜ್ಯ ಮಟ್ಟದ ವಿಭಾಗೀಯ ಆಯುಕ್ತರು ಇದರ ನ್ಯಾಯಾಧೀಶರು. ಓಕೆ, ವಿಭಾಗೀಯ ಆಯುಕ್ತರೇ ಇದರ ನ್ಯಾಯಾಧೀಶರು. ನೆಕ್ಸ್ಟ್ ಬಂದ್ಬಿಟ್ಟು ಕಂದಾಯ ಮಂಡಳಿ. ಇವು ಕಂದಾಯ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತೆ ಅತ್ಯುನ್ನತ ನ್ಯಾಯಾಲಯವಾಗಿದೆ. ಇದು ಅತ್ಯುನ್ನತ ನ್ಯಾಯಾಲಯ. ಅತಿ ಕಡಿಮೆ ಕೆಳ ಹಂತದ ನ್ಯಾಯಾಲಯ ಅಂದ್ರೆ ತಹಸೀಲ್ದಾರ್ ನ್ಯಾಯಾಲಯ. ಅತ್ಯುನ್ನತ ನ್ಯಾಯಾಲಯ ಅಂತಂದ್ರೆ ಯಾವುದು ಮಕ್ಕಳೇ? ಕಂದಾಯ ನ್ಯಾಯಾಲಯಗಳಲ್ಲಿ ಕಂದಾಯ ಮಂಡಳಿ. ಈ ನ್ಯಾಯಾಲಯವು ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ಈ ಅಧೀನ ಯಾವುದೇ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಸ್ವೀಕರಿಸಲಾದ ಮೇಲ್ಮನವಿಯನ್ನ ವಿಚಾರಿಸಿ ಇತ್ಯರ್ಥಗೊಳಿಸುತ್ತವೆ. ಈ ನ್ಯಾಯಾಲಯಗಳು ಉಚ್ಚ ನ್ಯಾಯಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಓಕೆ, ಸೊ ಇವು ಕಂದಾಯ ನ್ಯಾಯಾಲಯಗಳ ಅಡಿಯಲ್ಲಿ ಬರುವಂತಹ ಅಧೀನ ನ್ಯಾಯಾಲಯಗಳು. ಥ್ಯಾಂಕ್ ಯು.